ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ವಿರಾಮದ ನಂತರ ಮತ್ತೆ ವೀಡಿಯೋಸ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನಮ್ಮ ಇತ್ತೀಚಿನ ಹಾಂಗ್ಕಾಂಗ್ ಮತ್ತು ಮಕಾವ್ ಟ್ರಾವೆಲ್ನ ಸೀರೀಸ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. 2 ದೇಶ ಹೇಗೆ ಸುತ್ತಿದ್ವಿ, ಏನೆಲ್ಲ ನೋಡಿದ್ವಿ, ಏನೆಲ್ಲ ಊಟ ಮಾಡಿದ್ವಿ, ಮತ್ತು ಎಷ್ಟು ಪ್ಲ್ಯಾನ್ ಮಾಡಿದ್ವಿ, ಮಗು ಜೊತೆ ಟ್ರಾವೆಲ್ ಮಾಡೋದು ಹೇಗಿರುತ್ತೆ, ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಪ್ಲ್ಯಾನಿಂಗ್ ಹೇಗಿತ್ತು, ಏನೆಲ್ಲ ನೋಡಿದ್ವಿ, ಮತ್ತು ಮಗು ಜೊತೆ ಟ್ರಾವೆಲ್ ಮಾಡೋದು ಎಷ್ಟು ಈಸಿ ಎಷ್ಟು ಕಷ್ಟ, ಈ ಥರ ಎಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋಸ್ ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊದಲನೇದಾಗಿ ಹಾಂಗ್ಕಾಂಗ್ ಹೇಗೆ ರೀಚ್ ಆಗೋದು ಅಂತಂದರೆ, ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇದೆ, 7 ಅವರ್ಸ್ ಆಗುತ್ತೆ. ಬಟ್ ನಾವು ಆ ಫ್ಲೈಟ್ ತೊಗೊಂಡಿಲ್ಲ, ಯಾಕಂದರೆ ಮಗು ಜೊತೆಯಲ್ಲಿ 7 ಅವರ್ಸ್ ಫ್ಲೈಟಲ್ಲಿ ಒಂದೇ ಸಲ ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಬ್ರೇಕ್ ಮಾಡಿಕೊಂಡ್ವಿ. ಡೆಲ್ಲಿಗೆ ಹೋಗಿ 2 ಅವರ್ ಲೇಓವರ್ ತೊಗೊಂಡು ಅಲ್ಲಿಂದ ಹಾಂಗ್ಕಾಂಗ್ ರೀಚ್ ಆದ್ವಿ. ನಾವು ಹೋದಾಗ ಹಾಂಗ್ಕಾಂಗ್ನಲ್ಲಿ ಡಿಸ್ನಿಯ 20ನೇ ವರ್ಷದ ಆ್ಯನಿವರ್ಸರಿ ನಡೀತಿತ್ತು. ಅದಕ್ಕಾಗಿ ಇಡೀ ಸಿಟಿಲಿ ಎಲ್ಲ ಕಡೆ ಡಿಸ್ನಿ ಥೀಮಿನ ಸಣ್ಣ ಸಣ್ಣ ಡೆಕೋರೇಷನ್ಸ್ ಇತ್ತು. ಇದು ಸಿಟಿ ರೀಚ್ ಆಗುವಂಥ ಟ್ರೈನ್. ನಮ್ಮ ಹಾಗೇ ಸಿಟಿಯಿಂದ ಹೊರಗೆ ಏರ್ಪೋರ್ಟ್ ಇದೆ. ಸೊ ಸಿಟಿ ರೀಚ್ ಆಗೋದಕ್ಕೆ 1 ಗಂಟೆಗಳ ಕಾಲ ಟ್ರೈನಲ್ಲಿ ಹೋಗಬೇಕು. ಈ ಟ್ರೈನಲ್ಲಿ ಹೋಗೋದೇ ಮಜವಾಗಿರುತ್ತೆ, ಯಾಕೆಂದರೆ ನಾನು ಹೇಳ್ದಂಗೆ ಡಿಸ್ನಿ ಥೀಮಲ್ಲಿ ಈ ಟ್ರೈನ್ನ ಮಾಡಿದ್ದಾರೆ. ಸೊ ಮಕ್ಕಳಿದ್ದರೆ ಅಥವಾ ಫ್ಯಾಮಿಲಿ ಇದ್ದರೆ ಈ ಜರ್ನಿನ ತುಂಬಾ ಎಂಜಾಯ್ ಮಾಡ್ಬೋದು. ಇನ್ನು ಸಿಟಿ ಬಗ್ಗೆ ಹೇಳೋದಾದರೆ, ಬೀಚ್ ಸಿಟಿ, ಹ್ಯೂಮಿಡಿಟಿ ಇರುತ್ತೆ, ಹಬೆ ಇರುತ್ತೆ. ಆದ್ದರಿಂದ ಆದಷ್ಟು ಲೈಟ್ ಕ್ಲೋತ್ಸ್, ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾದ ಬಟ್ಟೆಗಳನ್ನ ಯೂಸ್ ಮಾಡ್ತೀವಿ ಅದು ತೊಗೊಂಡೋದ್ರೆ ಒಳ್ಳೆಯದು, ಮಕ್ಕಳಿಗಾಗಲಿ ನಮಗಾಗಲಿ. ಇನ್ನು ಇಡೀ ಸಿಟಿ ತುಂಬ ಗ್ರೀನ್ರಿ ಇದೆ, ತುಂಬ ಮರ ಗಿಡಗಳಿದೆ, ಬೆಟ್ಟ ಗುಡ್ಡಗಳಿದೆ. ಸೊ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸಿಟಿ ರೀಚ್ ಆಗಿ ಹೋಟೆಲ್ಗೆ ಚೆಕ್ ಇನ್ ಮಾಡ್ಕೊಂಡ್ವಿ. ಹೋಟೆಲೆಲ್ಲ ಮೊದಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದು. ರೆಸ್ಟ್ ಮಾಡಿ ಸಂಜೆ ಒಂದು ವಾಕಿಗೆ ಅಂತ ಹೊರಗಡೆಗೆ ಬಂದ್ವಿ. ಮತ್ತು ನಾವು ರೀಚ್ ಆದ ಮೊದಲನೇ ಜಾಗ ಸಿಂಫನಿ ಆಫ್ ಲೈಟ್ಸ್. ಇದು ಸಿಟಿ ಸೆಂಟರಲ್ಲೇ ಇದೆ. ಈ ನೀರಿನ ಸುತ್ತಮುತ್ತ ಇರುವಂತಹ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಈ ರೀತಿಯಾದ ಲೈಟ್ ಶೋ ಮಾಡ್ತಾರೆ. ಇದು ಫ್ರೀ, ನೋ ಎಂಟ್ರಿ ಫೀಸ್ ಎನಿಥಿಂಗ್. ಇಲ್ಲಿ ಬೋಟ್ ರೈಡ್ಸ್ ಕೂಡ ಮಾಡ್ಬೋದು, ಮತ್ತು ಊಟ ಮಾಡೋದಕ್ಕೂ ಡಿನ್ನರ್ ಆಪ್ಷನ್ಸ್ ತುಂಬಾ ಇದೆ. ನಾವಿಲ್ಲೇ ಒಂದಷ್ಟೊತ್ತಿದ್ದು ಕಾಲ ಕಳೆದು ಒಂದಷ್ಟು ಫೋಟೋಸ್ ತೊಗೊಂಡು ಊಟ ಮಾಡಿ ನಮ್ಮ ಮೊದಲನೇ ದಿನನ ಮುಗಿಸ್ಕೊಂಡ್ವಿ. ಫಸ್ಟ್ ಡೇ ಆಫ್ ಹಾಂಗ್ಕಾಂಗ್ ತುಂಬ ಲೈಟ್ ಆಗಿತ್ತು, ಜಾಸ್ತಿ ಜಾಗಗಳನ್ನೇನು ನೋಡೋಕ್ಕೆ ಹೋಗಿಲ್ಲ. ಫಸ್ಟ್ ಹಾಂಗ್ಕಾಂಗ್ನ ರೀಚ್ ಆಗಿ ಇಲ್ಲಿನ ಕ್ಲೈಮೇಟ್ಗೆ ಸೆಟಲ್ ಇನ್ ಆದ್ವಿ. ಆಸ್ಟ್ರೇಲಿಯನ್ ಡೇರಿ ಕೋ ಅಂತ ಇದು ಇಲ್ಲಿನ ಒಂದು ಫೇಮಸ್ ರೆಸ್ಟೋರೆಂಟು. ಸರಿ, ಇಲ್ಲಿ ತಿಂಡಿಗೆ ಬರೋಣ ಅಂತ ಅನ್ಕೊಂಡ್ವಿ, ಬಟ್ ಲೇಟ್ ಆಯ್ತು, ಊಟಕ್ಕೆ ಬಂದಿದ್ದೀವಿ. ಎಷ್ಟು ಜನ ವೇಟಿಂಗ್ ಅಲ್ಲಿ ಇದ್ದಾರೆ ಅಂದ್ರೆ ಇವತ್ತು ಆಗುತ್ತಾ ಇಲ್ವಾ ಅಂತ ಡೌಟ್ ಆಗ್ತಿದೆ. ಸೊ ಐ ಜಸ್ಟ್ ಶೋ ಯು ದ ಲೈನ್. ಕ್ಯೂ ಕ್ರಾಸ್ ಮಾಡ್ಕೊಂಡು ಬಂದು ಸೆಟಲ್ ಆಗಿ ಊಟ ಆರ್ಡ್ರ್ ಮಾಡೋಕ್ಕೇ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು. ಇಲ್ಲಿ ತುಂಬ ಕಡಿಮೆ ಐಟಮ್ಸೇ ಸಿಗೋದು. ಸೆಟ್ ಮೆನು ಅಂತಾರೆ. ಮ್ಯಾಕ್ರೋನಿ ವಿತ್ ಚಿಕನ್, ಬ್ಲ್ಯಾಕ್ ಕಾಫಿ, ಸ್ಕ್ರ್ಯಾಂಬಲ್ಡ್ ಎಗ್ಸ್, ಒಂದು ಕಸ್ಟರ್ಡ್ ಬೌಲ್ ಕೊಡ್ತಾರೆ. ಅದು ಇಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಸ್ಪೆಗೆಟಿ ವಿತ್ ಚಿಕನ್. ತುಂಬಾ ಚೆನ್ನಾಗಿತ್ತು. ನಮ್ಮ ಊಟದ ಥರ ಮಸಾಲೆ ಜಾಸ್ತಿ ಇರಲ್ಲ, ಬಟ್ ಊಟ ಅಂತೂ ಸಿಕ್ಕಾಪಟ್ಟೆ ಯಮ್ಮಿ ಆಗಿತ್ತು. ಊಟ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಹಾಂಗ್ಕಾಂಗ್ ಸೆಂಟ್ರಲ್ಗೆ. ಮೆಟ್ರೋ ತೊಗೊಂಡು ಹಾಂಗ್ಕಾಂಗ್ ಸೆಂಟ್ರಲ್ ಸ್ಟೇಷನಿಗೆ ಬಂದ್ವಿ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಈ ರೋಡಲ್ಲಿ ಬಸ್ ಓಡಾಡತ್ತೆ, ಕಾರ್ ಓಡಾಡತ್ತೆ, ಮತ್ತು ಟ್ರಾಮ್ಸ್ ಕೂಡ ಓಡಾಡತ್ತೆ. ಸೊ ಎಲ್ಲದೂ ಒಂದೇ ರೋಡಲ್ಲಿ ಓಡಾಡೋದನ್ನು ನೋಡೋದಕ್ಕೇ ತುಂಬ ಖುಷಿಯಾಗಿರುತ್ತೆ. ಕೋಆರ್ಡಿನೇಷನ್ ಆಗಿರ್ಬೋದು, ಎಲ್ಲೂ ಯಾರೂ ಅಡ್ಡ ಬರಲ್ಲ, ಮತ್ತು ಎಲ್ಲದೂ ಅದರ ಜಾಗದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಮೂವ್ ಆಗುತ್ತೆ ಅಂತ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ವಿಕ್ಟೋರಿಯಾ ಪಾರ್ಕ್ ಬಂದಿದೀವಿ. ಇದು ಕಾಸ್ವೇ ಬೇ ಅನ್ನೋ ಸೆಂಟ್ರಲ್ ಏರಿಯಾಲಿ ಇರೋದು ಹಾಂಗ್ಕಾಂಗ್ ಅಲ್ಲಿ. ಇಲ್ಲಿ ಈ ಪಾರ್ಕ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನನ್ಗೆ ಇಷ್ಟ ಆಗಿದ್ದು ಏನು ಅಂತಂದ್ರೆ, ಫುಟ್ಬಾಲ್ ಮತ್ತೆ ಬಾಸ್ಕೆಟ್ ಬಾಲ್ ಗೆ ಕೋರ್ಟ್ಸ್ ಇದೆ ಸಪರೇಟ್ ಆಗಿ. ಪಾರ್ಕ್ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ವಾಕಿಂಗ್ ಟ್ರಯಲ್ಸ್ ಸಪರೇಟ್ ಆಗಿ ಹಾಕಿದ್ದಾರೆ. ಕ್ವೀನ್ ವಿಕ್ಟೋರಿಯಾ ಅವರ ಸ್ಟ್ಯಾಚು ಇದೆ. ಅದ್ರ ಜೊತೆಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಫಿಟ್ನೆಸ್, ಮತ್ತೆ ನಮ್ಗೆ ಜಾಗ್ ಮಾಡಕ್ಕೆ ಸಪರೇಟ್ ಟ್ರ್ಯಾಕ್. ಎಲ್ಲಕ್ಕಿಂತ ಮೈ ಮೋಸ್ಟ್ ಫೇವ್ರೇಟ್ ಅಂತಂದ್ರೆ ಏರಿಯಾ ಆಫ್ ಇನ್ಕ್ಲೂಸಿವ್ ಪಾರ್ಕ್ ಫಾರ್ ಪೆಟ್ಸ್ ಅಂತ. ಸೊ ನಿಮ್ಮ ಪೆಟ್ಸ್ ನ ನೀವು ಇಲ್ಲಿ ಕರ್ಕೊಂಡ್ ಬಂದು ಆರಾಮಾಗಿ ವಾಕ್ ಮಾಡಿಸಬಹುದು. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಿಸ್ ಪಾರ್ಕ್. ಹೋಗೋಣ. ಅಲ್ಲಿ ನೋಡಿ ನಮ್ದು ಇದು ಜಾಗಿಂಗಿಗೆ ಅಂತಾನೆ ಮಾಡಿರುವಂತ ಸಿಂಥೆಟಿಕ್ ಟ್ರ್ಯಾಕ್.
ಇಲ್ಲಿ ಸುಮಾರು ಜನ ಜಾಗ್ ಮಾಡ್ತಾ ಇದ್ದಾರೆ ನೋಡಿ. ಇವ್ರಿಗೆಲ್ಲ ಸುಮಾರು ಏನಿಲ್ಲ ಅಂದ್ರೂ ಒಂದ್ 60-70 ಏಜ್ ಆಗಿದೆ. ಬಟ್ ಸಂಜೆ ಒಂದ್ 5 ಗಂಟೆ ಇರ್ಬೋದು, ಜಾಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆಯವರು ಓಡಾಡೋ ಹಾಗಿಲ್ಲ, ಓನ್ಲಿ ಜಾಗಿಂಗ್. ಸಖತ್ತಾಗಿದೆ ಪಾರ್ಕ್. ನಾವು ನೆಕ್ಸ್ಟ್ ಬಂದಿದ್ದು ಚಿಲ್ಡ್ರನ್ಸ್ ಪ್ಲೇ ಏರಿಯಾಗೆ. ಇಲ್ಲಿ ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಏನು ಅಂತಂದರೆ, ಇಡೀ ಚಿಲ್ಡ್ರನ್ಸ್ ಪ್ಲೇ ಏರಿಯಾದಲ್ಲಿ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ. ಕುಷನ್ಡ್ ಆಗಿದೆ, ತುಂಬ ಓಡಾಡ್ತಾ ಇದ್ರೇ ತುಂಬ ಸಾಫ್ಟ್ ಆಗಿತ್ತು. ಮಕ್ಕಳು ಆಟ ಆಡ್ಕೊಂಡು ಏನಾದರೂ ಅಪ್ಪಿತಪ್ಪಿ ಬಿದ್ರೂ ಅವ್ರಿಗೆ ಏಟಾಗಲ್ಲ. ಸೊ ಈ ಕನಸನ್ನೇ ತುಂಬ ಇಷ್ಟ ಆಗೋದು ಹೊರಗಡೆ ಹೋದಾಗ. ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು. ನಾನು ಆಗಲೇ ಹೇಳಿದ ಹಾಗೆ ತುಂಬಾ ದೊಡ್ಡ ಪಾರ್ಕು. ಇಲ್ಲಿ ಬಂದು ಈ ಜಾಗ ಈ ಫ್ರೀ ಸ್ಪೋರ್ಟ್ಸ್ ಏನು ಹೇಳ್ತೀವಿ, ಫ್ರೀ ಸ್ಟೈಲ್ ಸ್ಪೋರ್ಟ್ಸ್ ಆ ಥರದ್ದೆಲ್ಲ ಮಾಡೋದಕ್ಕೆ ಸುಮಾರು ಜನ ಡಾನ್ಸ್ ಮಾಡ್ತಿದ್ರು, ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಜೊತೆಗೆ ಸಾಕಷ್ಟು ಪಿಜನ್ಸ್ ಇತ್ತು, ಪಾರಿವಾಳಗಳು. ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು. ಸೊ ಮುಂದೆ ಹೋಗಿ ಅದನ್ನೆಲ್ಲ ಮುಟ್ಟೋದಕ್ಕೆ ಟ್ರೈ ಮಾಡ್ತಿದ್ಲು. ಅದು ಹಾರೋದಾಗ ಭಯ ಪಡ್ತಿದ್ಲು. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಒಂದು ಆಫ್ಟರ್ನೂನ್ನ ಬ್ಯೂಟಿಫುಲ್ಲಾಗಿ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಬಾಸ್ಕೆಟ್ಬಾಲ್ ಕೋರ್ಟಿಗೆ ಬಂದ್ವಿ. ಸುಮಾರು ಜನಕ್ಕೆ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡ್ ಬಾಸ್ಕೆಟ್ಬಾಲ್ ಪ್ಲೇಯರ್. ಸೊ ಅವರು ಸ್ವಲ್ಪ ಹೊತ್ತು ಆಡಿದ್ರು, ಮಗಳು ಕೂಡ ನಾನು ಆಡ್ತೀನಿ ಅಂತ ಜೊತೇಲಿದ್ಲು. ಅಲ್ಲಿಂದ ಮತ್ತೆ ನಾವು ಕಾಸ್ವೇ ಬೇಗೆ ಬಂದ್ವಿ. ಕಾಸ್ವೇ ಬೇ ಅನ್ನೋದು ಬಂದುಬಿಟ್ಟು ಪಾರ್ಕಿಂದ ಹತ್ತಿರದಲ್ಲೇ ಇದೆ. ಇಲ್ಲಿಗೆ ಬಂದು ನೋಡಿ, ಇದೇ ಟ್ರ್ಯಾಮ್. ಈ ಟ್ರ್ಯಾಮ್ ತೊಗೊಂಡು ಹಾಗೆ ಸುತ್ತಲೂ ಒಂದು ರೌಂಡ್ ಹೋಗ್ಬೋದು. ಲಾಸ್ಟ್ ಸ್ಟಾಪ್ವರೆಗೂ ಹೋದ್ವಿ. ಸಿಟಿ ಹೇಗಿದೆ, ಈ ಟ್ರ್ಯಾಮ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಓಪನ್ ವಿಂಡೋಸ್ ಇದೆ, AC ಏನಿರಲ್ಲ, ಅವಶ್ಯಕತೆಯೂ ಇಲ್ಲ. ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ. ಸುಮಾರು ಜನ ಕೂತ್ಕೊಳ್ಬೋದು. ಗ್ರೂಪ್ ಎಲ್ಲ ಹೋದರೆ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಬೋದು. ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಬಸ್ ಇತ್ತು ಗೊತ್ತಾ, ಅದೇ ಥರ ಎಕ್ಸ್ಪೀರಿಯನ್ಸು. ಸೂಪರ್ ಆಗಿತ್ತು. ಈ ರೈಡ್ ಬಂದ್ಬಿಟ್ಟು ಹಾಂಗ್ಕಾಂಗ್ ಅಲ್ಲಿ 1904 ಅಲ್ಲಿ ಸ್ಟಾರ್ಟ್ ಆಗಿರೋದು. ಅಂಡ್ ಸ್ಟಿಲ್ ಕಂಟಿನ್ಯೂಯಿಂಗ್ ಇಟ್. ಟ್ರಾಮಲ್ಲಿ ಒಂದು ರೌಂಡ್ ಮುಗಿಸ್ಕೊಂಡು ಮತ್ತೆ ನಾವು ಹಾಂಗ್ಕಾಂಗ್ ಸೆಂಟ್ರಲ್ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ಫುಲ್ ಎಲ್ಲ ಸ್ಕೈ ಸ್ಕ್ರೇಪರ್ಸ್ ಇದೆ, ಅಂದರೆ ಎತ್ತೆತ್ತರವಾದ ಬಿಲ್ಡಿಂಗ್ಸು. ಇಲ್ಲಿ ಸಾಕಷ್ಟು ಆಫೀಸಸ್ ಇದೆ ಮತ್ತು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶೋರೂಮ್ಸ್ ಇದೆ. ಒಂಥರ ನಮ್ಮ MG ರೋಡೆಲ್ಲ ಹೇಗಿರುತ್ತೆ ಆ ಥರ. ಕೆಲ್ಸಕ್ಕೆ ಹೋಗೋರು ಮತ್ತು ಈ ಕಡೆ ಸಿಟಿಯಿಂದ ಆ ಕಡೆಗೆ ಹೋಗೋರು ಎಲ್ಲರೂ ಇಲ್ಲಿಂದ ಟ್ರಾಮ್ ಸರ್ವಿಸಸ್ ತೊಗೊಳಕ್ಕೆ, ಬಸ್ ತೊಗೊಳಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಇದು ಕಾಸ್ವೇ ಬೇ. ಕಾಸ್ವೇ ಬೇಯಲ್ಲಿ ಈ ಥರ ಒಂದು ರೌಂಡ್ ಬ್ರಿಡ್ಜ್ ಇದೆ, ಸರ್ಕ್ಯುಲರ್ ಬ್ರಿಡ್ಜು. ಈ ಬ್ರಿಡ್ಜ್ ಮೇಲೆ ಹೋದರೆ ಇಡೀ ಏರಿಯಾನ ನೋಡ್ಬೋದು. ವ್ಯೂ ಅಂತೂ ಸೂಪರ್ ಆಗಿರುತ್ತೆ. ಹಗಲೊತ್ತಿಗಿಂತ ಈವ್ನಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಲೈಟ್ಸ್ ಇರೋದ್ರಿಂದ. ಬಟ್ ನಾವು ಡೇಯಲ್ಲೂ ನೋಡಿದ್ವಿ ಮತ್ತು ಇನ್ನೊಂದು ಸಲ ಈವ್ನಿಂಗಲ್ಲೂ ನೋಡಿದ್ವಿ. ಸುಮಾರು ಹೊತ್ತು ಈ ಬ್ರಿಡ್ಜ್ ಮೇಲೇ ಮಗು ಜೊತೆಲಿ ಆಟಾಡ್ತಾ ಇದ್ವಿ. ಬಿಕಾಸ್ ಅವಳು ನಿದ್ದೆ ಮಾಡಿದ್ಲು, ಸ್ವಲ್ಪ ಊಟ ಆಯಿತು. ಅದಾದಮೇಲೆ ಅವಳಿಗೂ ಸ್ವಲ್ಪ ಪ್ಲೇ ಟೈಮ್ ಬೇಕು ಅಂಥೇಳಿ ಸ್ವಲ್ಪ ಹೊತ್ತು ಇಲ್ಲೇ ಕಾಲ ಕಳೆದ್ವಿ. ನಾವು ಹೋಗಿದ್ದ ದಿನ ಅಷ್ಟೇನು ಬಿಸಿಲು ಅಥವಾ ಹಬೆ ಇರಲಿಲ್ಲ. ಅದಕ್ಕೆ ನಾವು ಮಧ್ಯಾಹ್ನಕ್ಕೆ ದಿನ ಶುರು ಮಾಡಿದ್ರು ಕೂಡ ಎಲ್ಲ ಜಾಗನೂ ಆರಾಮಾಗಿ ನೋಡಿದ್ವಿ. ಮಗು ಜೊತೆಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿಯಾದ ಕ್ಯಾರಿಯರ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ಮಕ್ಳಿಗೆ ನಿದ್ದೆ ಬಂದರೂ ಕೂಡ ಕ್ಯಾರಿಯರಲ್ಲೇ ನಿದ್ದೆ ಮಾಡಿಸ್ಬೋದು. ಸೊ ದ್ಯಾಟ್ಸ್ ಅ ಟಿಪ್. ಸಂಜೆ ಮತ್ತು ಸ್ನ್ಯಾಕಿಗೆ ಅಂಥೇಳಿ ಬಬಲ್ ಟೀ ತೊಗೊಂಡ್ವಿ. ಬಬಲ್ ಟೀ ತೊಗೊಂಡು ಮತ್ತೆ ಅದೇ ಏರಿಯಾದಲ್ಲಿ ಸ್ವಲ್ಪ ನೈಟಲ್ಲಿ ಈ ಜಾಗ ಹೇಗೆ ಕಾಣಿಸುತ್ತೆ ಅಂತೆಲ್ಲ ಸುತ್ತಾಡಿ ನೋಡಿದ್ವಿ. ಈಗ ನಾವು ವರ್ಲ್ಡ್ಸ್ ಲಾಂಗೆಸ್ಟ್ ಎಸ್ಕಲೇಟರ್ ಅಲ್ಲಿ ಇದೀವಿ. ಮಾಲ್ಸ್ ಅಲ್ಲೆಲ್ಲ ಎಸ್ಕಲೇಟರ್ಸ್ ಇರುತ್ತಲ್ಲ, ಅದೇ ತರ ಇಲ್ಲಿ ಒಂದ್ ಏರಿಯಾ ಇಂದ ಇನ್ನೊಂದು ಏರಿಯಾ ತುಂಬಾ ಅಪ್ ಹಿಲ್ ಇದೆ, ನಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮೆಟ್ಲಿದೆ. ಬಟ್ ಅದು ಇನ್ನೂ ಈಸಿ ಆಗ್ಲಿ ಜನಕ್ಕೆ ಅಂತ ಎಸ್ಕಲೇಟರ್ಸ್ ಮಾಡಿದ್ದಾರೆ. ಇದು ಪ್ರಪಂಚದಲ್ಲೇ ಇರುವಂತ ಅತಿ ಉದ್ದವಾದ ಎಸ್ಕಲೇಟರ್ ಅಂತ. ಸೊ ಅದಕ್ಕೆ ಅದನ್ನ ನೋಡಕ್ ಬಂದಿದೀವಿ. ಎಸ್ಕಲೇಟರ್ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ಲು. ನಾನೇ ಹತ್ತಬೇಕು ಅಂತ ಹಠ ಮಾಡ್ತಿದ್ಲು. ಬಟ್ ನಾನು ಬಿಡಲಿಲ್ಲ, ಭಯ ಆಯಿತು ಬೀಳ್ತಾಳೆ ಅಂತ. ಬಟ್ ಶುರು ಆದಮೇಲೆ ತುಂಬಾ ಎಂಜಾಯ್ ಮಾಡಿದ್ಲು. ನಾವು ಅಷ್ಟೇ, ಎಸ್ಕಲೇಟರ್ ರೈಡ್ ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನಮ್ಮ ದಿನದ ಕೊನೆಯ ಡೆಸ್ಟಿನೇಷನ್ ಪಾಟಿಂಗರ್ ಸ್ಟ್ರೀಟ್. ಪಾಟಿಂಗರ್ ಸ್ಟ್ರೀಟ್ ಅನ್ನೋದು ಬಂದು ಇಲ್ಲಿ ಒಂದು ಹಿಸ್ಟಾರಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು. 1850ರಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಈ ಕಲ್ಲಿನ ಮೆಟ್ಲುಗಳಿದೆ, ಸುಮಾರು 250-300 ಮೆಟ್ಲಿರ್ಬೋದು. ಮತ್ತು ಆ ಕಡೆ ಈ ಕಡೆ ಎರಡೂ ಕಡೆನೂ ಒಂದಷ್ಟು ಅಂಗಡಿಗಳಿದೆ. ಎಲ್ಲ ಈ ಡೆಕೋರೇಟೆಡ್ ಐಟಮ್ಸ್ ಆ ಥರದ್ದೆಲ್ಲ ಸಿಗುತ್ತೆ. ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಅಂಗಡಿಗಳು ಸ್ವಲ್ಪ ಕ್ಲೋಸ್ ಆಗಿತ್ತು. ಅದರ್ವೈಸ್ ತುಂಬಾ ಕಲರ್ಫುಲ್ ಆಗಿತ್ತು. ಇಲ್ಲಿ
ತುಂಬ ಇಷ್ಟ ಆಗಿದ್ದು ಏನು ನಮಗೆ ಅಂದರೆ ನಮ್ಮ ಮಗಳು ಇಲ್ಲಿನ ಫುಲ್ ಎಲ್ಲ ಮೆಟ್ಲುಗಳನ್ನು ಒಬ್ಬಳೇ ಹತ್ತಿದ್ಲು ನಮ್ಮ ಕೈ ಇಟ್ಕೊಂಡು. ದಟ್ ವಾಸ್ ವೆರಿ ಬ್ಯೂಟಿಫುಲ್. ಫೈನಲ್ ಸ್ಟೆಪ್ಸ್ ಫುಲ್ಲು ಪಾಟಿಂಗರ್ ಸ್ಟ್ರೀಟಲ್ಲಿರುವಂಥ ಎಲ್ಲ ಮೆಟ್ಲನ್ನು ಅವಳೇ ಹತ್ತಿದ್ಲು. ಚಾಂಪಿಯನ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಾವು ಮನೆ ಕಡೆ ಹೊರಟು. 迎行风雨好崩溃，请小心月台的缝隙。Please mind the gap. ಇಡೀ ದಿನ ಸುತ್ತಾಡಿಕೊಂಡು ಈಗ ಹೋಟೆಲ್ ಕಡೆಗೆ ಹೊರಟ್ವಿ. ಊಟನೂ ಆಯಿತು. ಈಗ ಹೋಗಿ ರೆಸ್ಟ್ ಮಾಡಿ ನಾಳೆ ಮಕಾವ್ಗೆ ಹೊರಟಿದ್ದೀವಿ 2 ದಿನಕ್ಕೆ. ಮತ್ತೆ ವಾಪಸ್ ಹಾಂಗ್ಕಾಂಗಿಗೆ ಬರ್ತೀವಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.